ಆಘಾತಕಾರಿ ಮತ್ತು ಆತಂಕಕಾರಿ ಸುದ್ದಿ. ಮದುವೆಯ ಕನಸು ಹೊತ್ತು ಸಾವಿರಾರು ಮೈಲಿ ದೂರ ಪ್ರಯಾಣ ಮಾಡಿ ಅಮೆರಿಕಕ್ಕೆ ಬಂದಿಳಿದ ಭಾರತದ ಯುವತಿಯೊಬ್ಬಳು ಇದೀಗ ನಿಗೂಢವಾಗಿ ಕಣ್ಮರೆಯಾಗಿದ್ದಾಳೆ. ಆಕೆಯ ಹೆಸರು ಸಿಮ್ರನ್ ಅನ್ನೋದು ಗೊತ್ತಾಗಿದೆ. ಹೊಸ ಜೀವನ ಆರಂಭಿಸಬೇಕೆಂದಿದ್ದವಳು ಈಗ ಎಲ್ಲಿದ್ದಾಳೆ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಈ ಘಟನೆಯ ಹಿಂದಿರುವ ಸತ್ಯವಾದರೂ ಏನು? ಆಕೆ ಅಮೆರಿಕಕ್ಕೆ ಒಬ್ಬಳೇ ಪ್ರಯಾಣ ಮಾಡಿದ್ದಳೆ? ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ. ಮದುವೆಯಾಗಲು ಬಂದವಳು ನಾಪತ್ತೆ, ಪೊಲೀಸರಿಗೂ ಸಿಗದಂತೆ ಕಣ್ಮರೆಯಾಗಿದ್ದ ಹೇಗೆ? 24 ವರ್ಷ ವಯಸ್ಸಿನ ಸಿಮ್ರನ್ ಭಾರತದಿಂದ ಅಮೆರಿಕಾದ ನ್ಯೂಜೆರ್ಸಿಯಾಗೆ ಪ್ರಯಾಣ ಮಾಡಿದ್ದಳು. ಜೂನ್ 20ರಂದು ಆಕೆ ನ್ಯೂಜೆರ್ಸಿಗೆ ತಲುಪಿದ್ದಳು. ವರದಿಗಳ ಪ್ರಕಾರ ಆಕೆಗೆ ಅಮೆರಿಕಾದಲ್ಲಿ ಮದುವೆಯು ನಿಶ್ಚಯವಾಗಿತ್ತು. ತನ್ನ ಮದುವೆ ಸಮಾರಂಭಕ್ಕಾಗಿಯೇ ಆಕೆಯು ಅಮೆರಿಕಕ್ಕೆ ಬಂದಿದ್ದಳು ಅನ್ನೋದು ಸದ್ಯಕ್ಕೆ ಗೊತ್ತಾಗಿರುವ ಮಾಹಿತಿ. ಸಿಮ್ರನ್ ನಾಪತ್ತೆಯಾಗೋಕ್ಕೂ ಮುನ್ನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಆಕೆಯ ದೃಶ್ಯಗಳು ಸೆರೆಯಾಗಿವೆ. ಆ ದೃಶ್ಯಗಳಲ್ಲಿ ಸಿಮ್ರನ್ ತನ್ನ ಫೋನ್ ನೋಡುತ್ತಾ ಯಾರಿಗೋ ಕಾಯುತ್ತಿರುವಂತೆ ಕಾಣುತ್ತಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ. ಹಾಗೆ ಆ ಸಮಯದಲ್ಲಿ ಆಕೆ ಯಾವುದೇ ಆತಂಕದಲ್ಲಿ ಅಥವಾ ಹೆದರಿದಂತೆ ಇಲ್ಲವೇ ಒತ್ತಡದಲ್ಲಿ ಇದ್ದಂತೆ ಕಂಡಿರಲಿಲ್ಲ. ಆ ದೃಶ್ಯಗಳಲ್ಲಿ ಆಕೆ ತೀರಾ ಸಹಜವಾಗಿ ವರ್ತಿಸಿರೋದನ್ನ ಪೊಲೀಸರು ಗುರುತಿಸಿದ್ದಾರೆ. ಆದರೆ ನ್ಯೂಜೆರ್ಸಿಯಾಗೆ ಬಂದ 5 ದಿನಗಳ ನಂತರ ಅಂದರೆ ಜೂನ್ 26ರಂದು ಸಿಮ್ರನ್ ಕಣ್ಮರೆಯಾಗಿದ್ದಾಳೆ ಅಂತ ದೂರು ದಾಖಲಾಗಿದೆ. ಬಂದ ಕೆಲವೇ ದಿನಗಳಲ್ಲಿ ಆಕೆಗೆ ಏನಾಯಿತು, ಆಕೆ ಎಲ್ಲಿಗೆ ಹೊರಟಳು ಅನ್ನೋದು ಸದ್ಯದ ಪ್ರಶ್ನೆಗಳು. ಈ ಪ್ರಕರಣದ ತನಿಖೆಯು ಪೊಲೀಸರಿಗೆ ದೊಡ್ಡ ಸವಾಲಾಗಿದೆ. ಇದಕ್ಕೆ ಹಲವಾರು ಕಾರಣಗಳಿವೆ. ಮೊದಲನೆಯದಾಗಿ ಸಿಮ್ರನ್ಗೆ ಇಂಗ್ಲಿಷ್ ಭಾಷೆ ಬರೋದಿಲ್ಲ. ತನಗೆ ಗೊತ್ತಿಲ್ಲದ ದೇಶದಲ್ಲಿ ಭಾಷೆಯ ತೊಡಕು ಆಕೆಗೆ ದೊಡ್ಡ ಸಮಸ್ಯೆ ಆಗಿರಬಹುದು. ಇಂಗ್ಲಿಷ್ ಗೊತ್ತಿಲ್ಲದೆಯೇ ಆಕೆ ಜನರು ಅಧಿಕಾರಿಗಳ ಜೊತೆಗೆ ಸಂವಹನ ಮಾಡೋಕೆ ಸಾಧ್ಯವೇ ಆಗಿರೋದಿಲ್ಲ. ಎರಡನೆಯದಾಗಿ ಸಿಮ್ರನ್ ಬಳಿ ಇದ್ದ ಮೊಬೈಲ್ ಫೋನ್ ನಲ್ಲಿ ಅಮೆರಿಕಾದಲ್ಲಿ ಕೇವಲ ವೈಫೈ ಬಳಸಿ ಮಾತ್ರ ಕರೆ ಅಥವಾ ಮೆಸೇಜ್ ಮಾಡೋಕೆ ಸಾಧ್ಯವಿತ್ತು. ಇದರಿಂದಾಗಿ ಆಕೆಯನ್ನ ಸಂಪರ್ಕಿಸೋದು, ಆಕೆಯ ಲೊಕೇಶನ್ ಪತ್ತೆ ಹಚ್ಚೋದು ಕೂಡ ಕಠಿಣವಾಗಿದೆ. ಮೂರನೆಯದಾಗಿ ಹಾಗೂ ಅತ್ಯಂತ ಆತಂಕಕಾರಿ ವಿಷಯ ಏನಂದ್ರೆ ಅಮೆರಿಕಾದಲ್ಲಿ ಸಿಮ್ರನ್ಗೆ ಸಂಬಂಧಿಕರು ಅಂತ ಹೇಳಿಕೊಳ್ಳಲು ಯಾರೊಬ್ಬರೂ ಇಲ್ಲ. ಅಷ್ಟೇ ಅಲ್ಲ, ಭಾರತದಲ್ಲಿರುವ ಆಕೆಯ ಕುಟುಂಬದ ಸದಸ್ಯರನ್ನ ಸಂಪರ್ಕಿಸಿ ಮಾಹಿತಿ ಪಡೆಯೋಕು ಪೊಲೀಸರಿಗೆ ಈವರೆಗೂ ಸಾಧ್ಯವಾಗಿಲ್ಲ. ಇದು ಪ್ರಕರಣವನ್ನ ಮತ್ತಷ್ಟು ಜಟಿಲಗೊಳಿಸಿದೆ. ಉಚಿತ ಪ್ರಯಾಣಕ್ಕಾಗಿ ಈ ಉಪಾಯ. ಅಮೆರಿಕಾದ ವೀಸಾ ಪಡೆಯೋದು ಹಾಗೂ ವಲಸೆ ಬರೋದು ಅಷ್ಟು ಸುಲಭದ ಮಾತಲ್ಲ. ಸಿಮ್ರನ್ ಯಾವುದಕ್ಕಾಗಿ ಅಮೆರಿಕಕ್ಕೆ ಬಂದಿದ್ದಳು ಅನ್ನೋದೇ ಈ ಪ್ರಕರಣದ ತನಿಖೆಯಲ್ಲಿ ಪ್ರಮುಖ ಅಂಶವಾಗಿದೆ. ಲಿಂಡನ್ ವೋಲ್ಡ್ ಪೊಲೀಸರು ಸಿಮ್ರನ್ ಮೇಲೂ ಕೂಡ ಸಂಶಯ ವ್ಯಕ್ತಪಡಿಸಿದ್ದಾರೆ. ಅಮೆರಿಕಕ್ಕೆ ಉಚಿತವಾಗಿ ವಿಮಾನದಲ್ಲಿ ಬರೋಕೆ ಸಿಮ್ರನ್ ಮದುವೆಯನ್ನ ಒಂದು ನೆಪ ಮಾಡಿಕೊಂಡಳೆ ಅನ್ನೋದು ಅವರ ಶಂಕೆ. ಆಕೆಗೆ ಮದುವೆಯಾಗುವ ಉದ್ದೇಶವೇ ಇರಲಿಲ್ಲವೇ ಎಂದು ತನಿಖಾಧಿಕಾರಿಗಳು ಸಂಶಯಿಸಿದ್ದಾರೆ. ಆದರೆ ಇದರ ಬಗ್ಗೆ ಯಾವುದೇ ಖಚಿತತೆ ಇಲ್ಲ. ತನಿಖೆಯು ಇನ್ನೂ ನಡೆಯುತ್ತಿದೆ. ಅಮೆರಿಕಾದಲ್ಲಿ ಮದುವೆಯಾಗೋರಿಗೆ ಉಚಿತವಾಗಿ ವಿಮಾನ ಪ್ರಯಾಣದ ಅವಕಾಶ ಸಿಗುವ ಯಾವುದೇ ಕಾರ್ಯಕ್ರಮಗಳು ಇಲ್ಲ. ಆದರೆ ಮದುವೆಯಾಗ್ತಿರೋ ಗಂಡು ಅಥವಾ ಹೆಣ್ಣು ತನ್ನ ಸಂಗಾತಿಗೆ ವೀಸಾದಿಂದ ಹಿಡಿದು ಫ್ಲೈಟ್ ಟಿಕೆಟ್ ವರೆಗೂ ಎಲ್ಲದರ ವ್ಯವಸ್ಥೆಯನ್ನು ಮಾಡಬಹುದು. ಮದುವೆ ಆಗ್ತೀನಿ ಅಂತ ನಂಬಿಸಿ ಸಿಮ್ರನ್ ಅಮೆರಿಕಕ್ಕೆ ಬಂದು ನಾಪತ್ತೆಯಾದ್ರ ಅನ್ನೋದು ಈಗಿನ ಅನುಮಾನ. ಇನ್ನೊಂದು, ಸಿಮ್ರನ್ ಯಾವುದಾದರೂ ಅಪಾಯದಲ್ಲಿ ಸಿಲುಕಿರಬಹುದೇ ಅನ್ನೋದು. ಆಕೆಯು ಕಾಣೆಯಾಗೋದ್ರ ಹಿಂದೆ ಯಾವುದಾದರೂ ಅಹಿತಕರ ಘಟನೆಗಳು ಇಲ್ಲ ಅನ್ನೋದಕ್ಕೂ ಪೂರಕ ಸಾಕ್ಷಿಗಳು ಇಲ್ಲ. ಹೀಗಾಗಿ ಸಿಮ್ರನ್ ಪತ್ತೆಗಾಗಿ ಪೊಲೀಸರು ಹೆಚ್ಚಿನ ವಿವರಗಳನ್ನ ಕಲೆ ಹಾಕುತ್ತಿದ್ದಾರೆ. ಸದ್ಯದ ವರದಿಗಳ ಪ್ರಕಾರ ಸಿಮ್ರನ್ ಎತ್ತರ 5 ಅಡಿ 4 ಇಂಚು, ತೂಕ ಸುಮಾರು 68 ಕೆಜಿ, ಹಣೆಯ ಎಡಭಾಗದಲ್ಲಿ ಸಣ್ಣ ಗಾಯದ ಕಲೆ ಇದೆ. ಹಾಗೂ ಆಕೆ ಕೊನೆಯದಾಗಿ ಬೂದು ಬಣ್ಣದ ಸ್ವೆಟ್ ಪ್ಯಾಂಟ್ಸ್, ಬಿಳಿ ಟಿ ಶರ್ಟ್, ಕಪ್ಪು ಚಪ್ಪಲಿ ಮತ್ತು ಡೈಮಂಡ್ನ ಸಣ್ಣ ಓಲೆಗಳನ್ನ ಧರಿಸಿದ್ದಳು.
ಏನಾದರೂ ಪತ್ತೆಯಾದ್ರೆ ಅಥವಾ ಆಕೆಯನ್ನ ಕಂಡರೆ ನ್ಯೂಜೆರ್ಸಿಯ ಲಿಂಡನ್ವೋಲ್ಡ್ ಪೊಲೀಸ್ ಇಲಾಖೆಯ ಡಿಟೆಕ್ಟಿವ್ ಜೋ ಟೊಮಾಸೆಟರ್ ಅನ್ನು ಸಂಪರ್ಕಿಸುವಂತೆ ತಿಳಿಸಲಾಗಿದೆ. ಒಂದು ಸಣ್ಣ ಮಾಹಿತಿ ಕೂಡ ಸಿಮ್ರನ್ಗಳನ್ನ ಪತ್ತೆ ಹಚ್ಚಲು ಸಹಾಯ ಮಾಡಬಹುದು. ಸಿಮ್ರನ್ ಸುರಕ್ಷಿತವಾಗಿ ಸಿಗಲಿ ಅನ್ನೋದಷ್ಟೇ ಸದ್ಯದ ಹಾರೈಕೆ.